ಪಟ್ಟ ಪ್ರತಿ ಕಷ್ಟದ ಹಿಂದೆ ಅರ್ಥ ಇರುತ್ತದೆ. ಸಹನೆ ಇದ್ದರೆ ಪಟ್ಟ ಪ್ರತಿ ಕಷ್ಟವೂ ಒಂದು ಸಂತೋಷವನ್ನು ತಪ್ಪದೇ ಕೊಡುತ್ತದೆ. ಜೀವನದಲ್ಲಿ ನೀನು ಮಾಡಿರುವ ತಪ್ಪುಗಳನ್ನು ಮರೆಮಾಚಿದರೆ ಯಶಸ್ಸು ನಿನಗೆ ನಿಲುಕದ ಹಾಗೆ ಮರೆಯಾಗುತ್ತದೆ. ನಿನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುತ್ತಾ ಮುಂದೆ ಸಾಗಿದರೆ ಯಶಸ್ಸೇ ನಿನಗೆ ಎದುರಾಗಿ ಬಂದು ನಿಲ್ಲುತ್ತದೆ. ಪ್ರತಿ ಬಾರಿಯೂ ಅಕ್ಕಪಕ್ಕದವರ ಸಲಹೆ ಕೇಳುತ್ತಿದ್ದರೆ ನಿನ್ನ ಬುದ್ಧಿ ಮತ್ತು ಮನಸ್ಸಿಗೆ ಕೆಲಸವಿಲ್ಲದ ಹಾಗೆ. ನಿನ್ನ ಮನಸ್ಸು ಮತ್ತು ಬುದ್ಧಿಗೂ ಆಗಾಗ ಕೆಲಸ ಕೊಡಬೇಕಲ್ಲವೇ? ಯಾವುದೇ ಆಗಲಿ ಕೆಲಸ ಮಾಡದೇ ಹೊರತು ಅನುಭವ ಸಿಗುವುದಿಲ್ಲ. ಅದು ಮನುಷ್ಯನಿಗಾಗಲಿ ಅಥವಾ ಮನಸ್ಸಿಗಾಗಲಿ. ನಿಮಗೆ ವಿರುದ್ಧವಾಗಿ ಮಾತನಾಡುವವರ ಮಾತುಗಳನ್ನು ಮೌನವಾಗಿ ಕೇಳಿಸಿಕೊಳ್ಳಿ. ಕಾಲವೇ ಅವರಿಗೆ ಸರಿಯಾದ ಸಮಾಧಾನ ಹೇಳುತ್ತದೆ. ತಾಳ್ಮೆ ಮತ್ತು ಸಹನೆ ದೌರ್ಬಲ್ಯಗಳಲ್ಲ, ನಿಮ್ಮ ಅಂತರಂಗದಲ್ಲಿರುವ ಶಕ್ತಿಗಳು. ಅವು ಎಲ್ಲರಲ್ಲೂ ಇರುವುದಿಲ್ಲ. ಶಾಂತಿಯಿಂದ ಇದ್ದರೇನೆ ನೀವು ಜೀವನದಲ್ಲಿ ದೃಢವಾಗಿ ಇರಬಲ್ಲಿರೆಂದು ನೆನಪಿಟ್ಟುಕೊಳ್ಳಿ. ತಣ್ಣಗಿರುವಾಗ ಅತ್ಯಂತ ದೃಢವಾಗಿರುವ ಕಬ್ಬಿಣ ಕೂಡ ಬಿಸಿಯಾದರೆ ದೌರ್ಬಲ್ಯವಾಗುತ್ತದೆ. ಮನುಷ್ಯ ಶಾಂತಿಯಿಂದ ಇದ್ದಾಗ ಮಾತ್ರ ಶಕ್ತಿವಂತನಾಗಿರಲು ಸಾಧ್ಯ. ಆವೇಶ ಮತ್ತು ಕೋಪದಲ್ಲಿ ಸ್ಥಿಮಿತವನ್ನು ಕಳೆದುಕೊಂಡು ದೌರ್ಬಲ್ಯನಾಗುತ್ತಾನೆ. ಒಂದು ರೀತಿಯಲ್ಲಿ ಸಾಧ್ಯವಾಗದೇ ಇದ್ದರೆ ಮತ್ತೊಂದು ರೀತಿಯಲ್ಲಿ ಪ್ರಯತ್ನಿಸು. ಆದರೆ ಪ್ರಯತ್ನವನ್ನು ಮಾತ್ರ ನಿಲ್ಲಿಸಬೇಡ. ನಿರಂತರ ಪ್ರಯತ್ನವೇ ಯಶಸ್ಸಿಗೆ ಮೂಲ ಕಾರಣ ಎಂಬುದನ್ನು ನೆನಪಿಟ್ಟುಕೋ. ಕ್ಷಮಿಸುವುದರಿಂದ ಗತ ಜೀವನ ಬದಲಾಗದೇ ಇರಬಹುದು, ಆದರೆ ಭವಿಷ್ಯತ್ತು ಮಾತ್ರ ತಪ್ಪದೇ ನಿನಗೆ ಅನುಕೂಲವಾಗಿ ಬದಲಾಗಬಹುದು. ಕ್ಷಮಿಸಿ ಮುಂದೆ ಹೋಗುವುದನ್ನು ಕಲಿ. ಹಿಂದೆ ಆಗಿರುವುದನ್ನು ತಲೆಯಲ್ಲಿಟ್ಟುಕೊಂಡು ಹಠ ಸಾಧಿಸಿದರೆ ಪ್ರಯೋಜನವಿಲ್ಲ. ಆಲೋಚನೆ ಇಲ್ಲದೆ ಕುರುಡಾಗಿ ತೆಗೆದುಕೊಳ್ಳುವ ನಿರ್ಣಯ ಕಷ್ಟಗಳಿಗೆ ಪ್ರಧಾನ ಕಾರಣವಾಗಬಹುದು. ಒಬ್ಬ ಬುದ್ಧಿವಂತನೊಂದಿಗೆ ವಾದದಲ್ಲಿ ಗೆಲ್ಲಬಹುದೇನೋ, ಆದರೆ ಒಬ್ಬ ಅಜ್ಞಾನಿಯೊಂದಿಗೆ ವಾದಿಸಿ ಗೆಲ್ಲುವುದು ಅಸಾಧ್ಯ. ಒಂದು ರೀತಿಯಲ್ಲಿ ಅಜ್ಞಾನಿಯೊಂದಿಗೆ ವಾದಿಸುವುದು ಅಜ್ಞಾನವೇ ಆಗುತ್ತದೆ. ಒಬ್ಬರನ್ನು ನಾವು ಮೋಸ ಮಾಡಿ ಹೊಂದುವ ಆನಂದ ಕ್ಷಣಿಕವೇ ಆಗಿರುತ್ತದೆ, ಆದರೆ ಮತ್ತೊಬ್ಬರಿಂದ ನಾವು ಅದಕ್ಕಿಂತ ಘೋರವಾಗಿ ಮೋಸ ಹೋಗಬಹುದು. ತಪ್ಪದೇ ಮೋಸ ಹೋಗುತ್ತೇವೆ ಕೂಡ. ಅದಕ್ಕೆ ಹಿರಿಯರು ಹೇಳುವರು, ಯಾವುದೇ ಕ್ರಿಯೆಗೆ ಪ್ರತಿಕ್ರಿಯೆ ಅದಕ್ಕಿಂತ ಬಲವಾಗಿ ಇರುತ್ತದೆ ಎಂದು. ಜೀವನದಲ್ಲಿ ಏನಾದರೂ ಸಾಧಿಸಬೇಕೆನ್ನುವ ವ್ಯಕ್ತಿ ಮೊದಲು ತನ್ನಲ್ಲಿರುವ ಬಲವನ್ನು ಮತ್ತು ದೌರ್ಬಲ್ಯವನ್ನು ಗುರುತಿಸಬೇಕು. ತನ್ನ ಸಾಮರ್ಥ್ಯ ಮೀರಿ ನಿರ್ಣಯಿಸುವ ನಿರ್ಣಯ ಕಷ್ಟಕ್ಕೆ ಕಾರಣವಾಗಬಹುದು. ಜೀವನದಲ್ಲಿ ಒಳ್ಳೆಯ ದಿನಗಳು ಬರಬೇಕೆಂದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆ ಸ್ವಲ್ಪ ಸಮಯದಲ್ಲಿ ನಮಗೆ ಜೀವನ ಅಂದರೆ ಏನು ಮತ್ತು ಅದರ ಬೆಲೆ ಅರ್ಥವಾಗುತ್ತದೆ. ಸಂಸಾರದಲ್ಲಿ ಹೊಂದಾಣಿಕೆಯಿಂದ ಇರುವ ಮನಸ್ಸು ಪತಿಪತ್ನಿಯರಿಬ್ಬರಿಗೂ ಇರಬೇಕು. ಒಬ್ಬರು ಮಾತ್ರವೇ ಪ್ರತಿಯೊಂದಕ್ಕೂ ಹೊಂದಾಣಿಕೆಯಿಂದ ಇದ್ದರೆ ಮತ್ತೊಬ್ಬರು ಯಾವಾಗಲೂ ಸಮಸ್ಯೆಯಾಗಿ ಉಳಿಯುತ್ತಾರೆ. ಜೀವನದಲ್ಲಿ ಕೆಲವು ನೆನಪುಗಳನ್ನು ಮರೆತರೆ ಮಾತ್ರವೇ ಬದುಕಲು ಸಾಧ್ಯ. ಹಾಗೆ ಕೆಲವು ಅನುಭವಗಳನ್ನು ನೆನಪಿಟ್ಟುಕೊಂಡರೆ ಮಾತ್ರ ಮರಳಿ ತಪ್ಪುಗಳನ್ನು ಮಾಡದಿರಲು ಸಾಧ್ಯ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.